ಆರ್ಯನ್ ಖಾನ್ ಅನುಚಿತ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ವರದಿ ಕೊಡುವಂತೆ ತಾಕೀತು ಮಾಡಿದ್ದಾರೆ. ಆ ಬಗ್ಗೆ ಸುದ್ದಿ ಇದೆ, ನೋಡ್ಕೊಂಡು ಬನ್ನಿ. ಆರ್ಯನ್ ಖಾನ್ ಜೊತೆಗಿದ್ದವರಿಗೆ ಕಾನೂನು ಕಂಟಕ, ಸಂಪೂರ್ಣ ತನಿಖೆ ನಡೆಸುವಂತೆ ಗೃಹ ಸಚಿವರ ಸೂಚನೆ. ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯ ಪ್ರತಿಷ್ಠಿತ ಪಬ್ನಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ರ ಅನುಚಿತ ವರ್ತನೆ ಸಂಬಂಧ ಜೈದ್ ಖಾನ್ ಹಾಗೂ ನಲ್ಪಾಡ್ಗೆ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಶಾಸಕ ಸಚಿವರ ಹೆಸರು ತಳುಕು ಹಾಕಿರುವ ಹಿನ್ನೆಲೆ ಪ್ರಕರಣದ ತನಿಖೆ ನಡೆಸಲು ಸ್ವತಃ ಗೃಹ ಸಚಿವರು ಸೂಚನೆ ನೀಡಿದ್ದು, ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆ ನಡೆಸಲಾಗಿದೆ. ಅಲ್ಲದೆ ತನಿಖೆ ವೇಳೆ ಪಬ್ನಲ್ಲಿ ಗಲಾಟೆ ನಡೆದಿತ್ತು ಅನ್ನೋ ಮಾಹಿತಿ ಸಹ ಲಭ್ಯವಾಗಿದ್ದು, ಈ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪಬ್ನ ಸಿಸಿಟಿವಿ ಪರಿಶೀಲನೆ ನಡೆಸಿದ ಕೆಲವರ ಹೇಳಿಕೆ ಕೂಡ ಪಡೆದಿರುವ ಪೊಲೀಸರು ಸರಿಯಾದ ಸಾಕ್ಷ್ಯ ಇಲ್ಲದೆ ಯಾರಿಗೂ ನೋಟಿಸ್ ಕೊಡಲು ಆಗಲ್ಲ, ತಕ್ಕ ಸಾಕ್ಷ್ಯ ಸಿಕ್ಕರೆ ನೇರವಾಗಿ ನೋಟಿಸ್ ನೀಡಲಿದ್ದಾರೆ. ಸಾಮಾಜಿಕವಾಗಿ ಆರ್ಯನ್ ಖಾನ್ ವರ್ತನೆ ತಪ್ಪು ಅನ್ನೋ ಅಭಿಪ್ರಾಯಪಟ್ಟಿರೋ ಪೊಲೀಸರು ಸಾರ್ವಜನಿಕವಾಗಿ ಮದ್ಯದ ಬೆರಳು ತೋರಿಸಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕ ದೃಷ್ಟಿಯಲ್ಲಿ ಆರ್ಯನ್ ಖಾನ್ ವರ್ತನೆ ತಪ್ಪು, ಆದರೆ ಯಾವ ಕಾರಣಕ್ಕೆ ಆತ ಆ ರೀತಿ ವರ್ತನೆ ಅನ್ನೋದು ಪತ್ತೆಯಾಗಿಲ್ಲ. ಸದ್ಯ ಪಬ್ನಲ್ಲಿ ನಡೆದಿರೋ ಎರಡೂ ಘಟನೆಗಳಿಗೂ ಆರ್ಯನ್ ಖಾನ್ ವರ್ತನೆಗೂ ಲಿಂಕ್ ಇದೆಯಾ ಅಂತ ಪಬ್ ಮಾಲೀಕರು ಹಾಗೂ ಸಿಬ್ಬಂದಿಗಳ ವಿಚಾರಣೆ ನಡೆಸಲಾಗ್ತಿದೆ. ಒಟ್ಟಾರೆ ಹಂತ ಹಂತವಾಗಿ ಸಾಕ್ಷ್ಯ ಸಿಕ್ಕರೆ ಸ್ಟಾರ್ ಕಿಡ್ಗಳಿಗೆ ಕಂಟಕ ಫಿಕ್ಸ್ ಆಗುವ ಸಾಧ್ಯತೆ ಇದ್ದು, ಸಾಕ್ಷ್ಯ ಸಿಕ್ಕರೆ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಲು ಪೊಲೀಸರು ಕಸರತ್ತು ನಡೆಸಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.